ಆಂಟಿ ಆಂಟಿ ಮನೆ ಖಾಲಿದೆ ಅಂತ ಬೋರ್ಡ್ ಹಾಕಿದ್ದೀರಾ? ಮನೆ ಯಾರಿಗೆ ಬೇಕು? ನಮಗೆ ಬೇಕು. ಮನೆ ಫ್ಯಾಮಿಲಿಗೆ ಬೇಕಾ ಇಲ್ಲ ಬ್ಯಾಚುಲರ್ಸ್ಗೆ? ಬ್ಯಾಚುಲರ್ಸ್. फैमिली मने ಕೊಡ್ತೀವಿ, ಬ್ಯಾಚುಲರ್ಸ್ ಗೆ ಕೊಡಲ್ಲ. देखो भाई, बैचलर्स को तो हम कर देते नहीं. சரிங்க, பஸ் ஸ்டாப் எங்க இருக்கு? இப்படி போனா லெஃப்ட் அங்க ஒரு கோயில் இருக்கு, அந்த கோயில் பின்னாடி தான் பஸ் ஸ்டாப். ஓகே, தேங்க்ஸ். ಸರ್, ಈ ಏರಿಯಾದಲ್ಲಿ ಯಾವ್ದಾದ್ರು ಮನೆ ಖಾಲಿ ಇದೆ? ಈ ಏರಿಯಾಲಿ ಬಹಳ ಕಷ್ಟ. ಇಲ್ಲೇ ದೂರದಲ್ಲಿ ಒಂದು ಮನೆ ಇತ್ತು, ಆದ್ರೆ ಸರ್, ತಂದೆ ಹೇಳ್ತಾ ಇದ್ರು ಅಲ್ಲಿ ಒಂದು ಮಶಾಣ ಇತ್ತಂತೆ. ಬಡ್ಡಿ ಮಗಳು ದುಡ್ಡುಗೋಸ್ಕರ ಅಲ್ಲೂ ಲೇಔಟ್ ಕಟ್ಬಿಟ್ಟಿದ್ದಾರೆ. ಮಶಾಣನ? ಹ್ಞೂ, ಮಶಾಣನೇ. ಇರ್ಲಿ ಬಿಡಿ ಸರ್, ಅಡ್ರೆಸ್ ಹೇಳಿ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ಏನ್ ಸರ್? ಆ ಮನೆಯಲ್ಲಿ 3-4 ತಿಂಗಳ ಹಿಂದೆ ಒಂದು ಹುಡುಗಿ ಸುಸೈಡ್ ಮಾಡ್ಕೊಂಡಿದ್ದಂತೆ. ಜನ ಮಾತಾಡ್ತಾರೆ, ರಾತ್ರಿ ಹೊತ್ತು ಆ ಹುಡುಗಿ ದೆವ್ವ ಆಗಿ ಓಡಾಡ್ತಿರ್ತಂತೆ. ದೇವಂತ ಕಣೋ, ಬೇಕ ನೋಡಲ್ವಾ? ಇರ್ಲಿ ಬಿಡೋ, ಮನೆ ಸಿಗೋದೆ ತುಂಬಾ ಕಷ್ಟ. ಸಿಕ್ಕಿದ ಮನೆ ಬಿಡೋದೇನಕ್ಕೆ ಸರ್? ನೀವು ಅಡ್ರೆಸ್ ಹೇಳಿ ಸರ್. ನಿಮ್ಮಿಷ್ಟ. ಇಲ್ಲ, ಫಸ್ಟ್ ಲೆಫ್ಟು, ಸೆಕೆಂಡ್ ರೈಟ್ ತಗೊಂಡು 3ನೇ ರೈಟ್, 4ನೇ ಮನೆ ರೈಟ್ ಸೈಡ್. ಓಕೆ ಸರ್, ಥ್ಯಾಂಕ್ ಯು. ಹರಿಯುವ ನದಿಯಲ್ಲಿ ಈಜಾಡಿ ಭೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು? ಸರ್, ಮೇಡಮ್. ಯಾರ್ರಿ ಹಿಂಗ್ ಬಂದಿದ್ರೆ ಒಳಗಡೆ? ನನ್ನ ಹೆಸರು ಸುರೇಶ್ ಅಂತ ಸರ್. ಸುರೇಶನ? ಇವನೇನು ರಮೇಶನ? ಅಲ್ಲ ಸರ್, ವೀರೇಶ್. ಸರಿ ಸರಿ, ಇರ್ಲಿ. ಏನೀಗ ವಿಷಯ? ಇಲ್ಲಿ ಮನೆ ಬಾಡಿಗೆ ಖಾಲಿ ಇದೆ ಅಂತ ಗೊತ್ತಾಯ್ತು ಸರ್, ಕೇಳೋಣ ಅಂತ ಬಂದು. ನೋಡಿ, 30,000 ರೂಪಾಯಿ ಅಡ್ವಾನ್ಸ್, 5,000 ರೂಪಾಯಿ ಬಾಡಿಗೆ. ಆಯ್ತು ಸರ್, ರೆಂಟು. ನೋಡ್ರಿ, ಇಲ್ಲಿ ನೋ ಡ್ರಿಂಕ್ಸ್, ನೋ ಸ್ಮೋಕಿಂಗ್. ಇಲ್ಲೆಲ್ಲ ಸಂಸಾರಸ್ಥರು ಇರೋ ಜಾಗ. ತಗ್ಗಿ ಬಗ್ಗಿ ನಡಿಬೇಕು, ಗೊತ್ತಾಯ್ತಾ? ಸರಿ ಸರ್, ನೀವು ಹೇಳ್ದಂಗೆ ಆಗಲಿ. ಆಯಿತು, ಇಲ್ಲೇ ಇದೆ, ಕೀ ತೊಗೊಂಡ್ಬರ್ತೀನಿ ನೋಡಿ. ಇವ್ರೇನು ಹಿಂಗೆ ನೋಡ್ತಾರೆ? ಅದು ಬಿಡು ಮಾರಾಯ, ಮಗಳು ನೋಡ ಚಂದ್ರ. ನೋಡ್ರಿ, 3 ತಿಂಗಳಿಂದ ಮನೆ ಕ್ಲೀನ್ ಮಾಡಿಲ್ಲ. ನೀವೇ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಅರ್ಥ ಆಯ್ತಾ? ಸರಿ ಸರ್, ತಗೊಳ್ಳಿ. ತಿರುಗಾಡಿ ಹಣ ಆಗೀನಿ, ಈ ಪ್ರಶಾಂತ ಮಲಗ್ತೀನಿ. ಸರಿ, ಏನಾರು ಮಾಡ್ಕೋ, ನಾನು ರೂಮ್ ಕ್ಲೀನ್ ಮಾಡಿ ವಾಪಸ್ ಹೋಗ್ತೀನಿ. ವೀರೇಶ, ನಾನು ಆಫೀಸ್ಗೆ ಹೋಗ್ಬರ್ತೀನಿ. ಬೆಳಿಗ್ಗೆ ಬಂದು ಇಷ್ಟ ಮಾಡಬೇಡ, ಲಾಕ್ ಹಾಕೊಂಡು ಹೋಗು. ಆ ಹುಡುಗಿ ಈ ಫ್ಯಾನ್ ನಿನ್ನ ಕೆಡದೇನು? ಯಾಕೆ ಬೈಬಿಡಪ್ಪ ನಮಗೆ?
ಹ್ಯಾಂಡ್ಲು. ಏನಾಯ್ತು ಹಿಂಗೆ ಮಲಗಿದೆಯಾ? ರಾತ್ರಿ ಇಷ್ಟೆಲ್ಲ ಆಯಿತು. ಸರಿ, ನೀವೇನು ಭಯಬೇಡ. ಇವತ್ತು ರಾತ್ರಿ ಅದೇನಿದೆ ನೋಡೋಣ. ಅಲ್ಲೋ, ದೆವ್ವ ಇರೋದು ಮನೆಯಲ್ಲ, ನಿನ್ನ ತಲೆಯಲ್ಲಿ. ಫಸ್ಟ್ ಅದನ್ನು ತೆಗೆದಾಕು. ದೇವರದು ತಲೆಯಲ್ಲ, ಆ ಮನೆಯಲ್ಲಿ. ಇನ್ನು ಎಷ್ಟೊತ್ತಿ ಬರುತ್ತೆ ನಿನ್ನ ದೆವ್ವ? ಬರುತ್ತೆ ಕಣ, ಬರುತ್ತೆ, ಕಾಯೋಣ. ಕೇಳಿಸ್ತಿದ್ದೇನಾ? ಹಾಂ, ಕೇಳಿಸ್ತಾ ಇದೆ. ಹೋಗಿ ನೋಡುವ. ಮೊದಲು ದೇವ್ದ ಕಾಲು ನೋಡು, ಕಾಲನ್ನ. ಇಲ್ಲಿ ದೆವ್ವ ತಿರುಡ್ಕೊಂಡಿತ್ತು, ಚುಚ್ಚುಳಿ ಹೊಡ್ಕೊಂಡಿದೆ. ನೋಡಿ, ಅವಳು ನನ್ನ ತಂಗಿ. ಅವಳಿಗೆ ನಿದ್ದೆಯಲ್ಲಿ ನಡೆಯೋ ಕಾಯಿಲೆ ಇದೆ. ಯಾವಾಗಲೂ ಮಲಗೋಕೆ ಮುಂಚೆ ನಾನು ಡೋರ್ ಲಾಕ್ ಮಾಡ್ತಾ ಇದ್ದೆ. ಕೆಲವೊಂದು ಸರ್ತಿ ನಾನು ಮನೇಲಿ ಇಲ್ದಿರುವಾಗ ಈ ಥರ ಆಗ್ಬಿಡುತ್ತೆ ನೋಡಿ. ನಾನು ಸುಮಾರು ಡಾಕ್ಟ್ರಿಗೆ ತೋರಿಸ್ದೆ. ಅಂಥ ದೊಡ್ಡ ಕಾಯಿಲೆ ಏನಲ್ಲ, ವಯಸ್ಸಾಗ್ತಾ ಆಗ್ತಾ ಸರಿ ಹೋಗುತ್ತೆ ಅಂತ ಹೇಳಿದರು. ಏನು ಸರಿ ಹೋಗುತ್ತೋ ಏನೋ, ಅಷ್ಟರಲ್ಲಿ ಎಷ್ಟು ಮನೆ ಹೋಗ್ತಾಳೋ. ಸರಿ ಸರ್, ನಾವಿನ್ನು ಹೋಗ್ತೀವಿ. ಹಾಂ, ಅಂದಾಗೆ ಡೋರ್ ಲಾಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಂ,